ಯಾರೆಲ್ಲ ಇವತ್ತಿನ ಕಾರ್ಯಕ್ರಮಕ್ಕೆ ಬರಬೇಕು ಅವರೆಲ್ಲರೂ ನಾ ಬರುವ ಪೂರ್ವದಲ್ಲಿಯೇ ಬಂದು ತಮ್ಮ ತಮ್ಮ ಆಸನದಲ್ಲಿ ಆಸೀನರಾಗಿದ್ದಾರೆ. ಪರಿಜನರು ಪುರಜನರೆಲ್ಲರೂ ಬಂದು ಕುಳಿತುಕೊಂಡಿದ್ದಾರೆ. ಪ್ರಾಮುಖ್ಯವಾಗಿ ಇಂದಿನ ಈ ಕಾರ್ಯಕ್ರಮಕ್ಕೆ ಬ್ರಾಹ್ಮಣರಿಗೆ ನಾವು ಹೆಚ್ಚು ಒತ್ತು ಕೊಟ್ಟಿದ್ದೇವೆ. ಘೋಷಣೆಯನ್ನು ಮಾಡಿದ್ದಾಗಿದೆ. ಬ್ರಾಹ್ಮಣರೆಲ್ಲರೂ ಇಂದಿನ ಕಾರ್ಯಕ್ರಮಕ್ಕೆ ಬಂದು ಎದುರುಗಡೆಯಲ್ಲಿ ಕುಳಿತುಕೊಂಡು ಕಾರ್ಯಕ್ರಮವನ್ನು ನೋಡಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟು ನಮಗೆ ಶುಭದ ಆಶೀರ್ವಾದವನ್ನು ನೀಡಬೇಕು ಅಂತ. ತುಂಬಿ ಹೋಗಿದ ಸಭೆ, ತುಂಬಿದ ಸಭೆ. ಇದ್ದವರೆಷ್ಟು ಎನ್ನುವುದು ನನಗೆ ಪ್ರಧಾನ ಅಲ್ಲ, ಇದ್ದವರು ಎಂತವರು ಎನ್ನುವುದೇ ಪ್ರಧಾನ. ಜನರಿಷ್ಟಿದ್ದಾರೆ ಅಂತ ಹೇಳಿದ್ರೆ ಕಾರ್ಯಕ್ರಮ ಒಳ್ಳೆಯದಾಗ್ತದೆ ಅಂತ ಅರ್ಥ ಅಲ್ಲ. ಎಲ್ಲವನ್ನು ತಿಳಿದು ಎಲ್ಲವನ್ನು ಅಳೆದು ಯಾವುದು ತಪ್ಪು ಯಾವುದು ಸರಿ ಎನ್ನುವಂತ ಇದಮ್ಮಿತ್ತವಾದ ಉತ್ತರವನ್ನು ಕೊಡುವಂತಹ ವಿದ್ಯಾ ಸಂಪನ್ನರೇ ತುಂಬಿ ತುಳುಕುತ್ತಾ ಇದ್ದಾರೆ. ನಮಸ್ಕಾರ ಸ್ವಾಮಿ, ನಮಸ್ಕಾರ ನಮಸ್ಕಾರ. ನೀವು ನಿಮ್ಮಂತವರು ಇಂಥ ಶ್ರೇಷ್ಠ ಕಾರ್ಯಕ್ರಮಕ್ಕೆ ಬಂದೇ ಬರ್ತೀರಿ ಎನ್ನುವುದು ನಾವು ಮೊದಲೇ ತಿಳಿದುಕೊಂಡಿದ್ದೇವೆ. ಇಲ್ಲಿ ಅಂತಲ್ಲ, ಎಲ್ಲಿಂದ ಎಲ್ಲಿಗೆ ಬೇಕಿದ್ರು ನೀವು ಹೋಗ್ತೀರಿ. ಒಳ್ಳೆ ಕಾರ್ಯಕ್ರಮ ಉಂಟು ಅಂತಾದ್ರೆ ಬೇಕು ಸ್ವಾಮಿ. ನೀವು ನಿಮ್ಮಂತವರು ಇದ್ರ ಕಡೆಯಲ್ಲಿ ಇದ್ರೆ ನಮಗೂ ಇಲ್ಲಿ ಒಂದು ರೀತಿಯ ಅಳುಕಿರ್ತದೆ. ಆವಾಗ ಸರಿಯಾಗಿ ಕಾರ್ಯಕ್ರಮವನ್ನು ನೆರವೇರಿಸುವಲ್ಲಿ ನಾವು ಶಕ್ತಿ ಮೀರಿ ಶ್ರಮಿಸುತ್ತೇವೆ. ಬಂದು ಕುಳಿತುಕೊಂಡದ್ದಕ್ಕೆ ನಿಮಗೆ ಮತ್ತೊಮ್ಮೆ ನಮಸ್ಕಾರ. ಚೆನ್ನಾಗಿದ್ದೀರಿ ತಾನೆ? ಒಂದು ಮುಗುಳ ನಗು ಸಾಕು. ಚೆನ್ನಾಗಿದ್ದೀರಿ ಎನ್ನುವುದನ್ನೇ ಅರ್ಥ ಕೊಡುತ್ತಾ ಇದೆ. ಓ ಹೋ 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 ಹೋ. ನಮಸ್ಕಾರ ಸ್ವಾಮಿ, ನಮಸ್ಕಾರ. ನೀವು ನಮಸ್ಕಾರ ಮಾಡಬಾರ್ದು. ನೀವು ಹಿರಿಯವರು, ನೀವು ಆಶೀರ್ವಾದ ಮಾಡುವ ಸ್ಥಾನದಲ್ಲಿದ್ದೀರಿ. ನಾವು ನಮ್ಮಂಥವರು ತಗ್ಗಿ ಬಗ್ಗೆ ನಮಸ್ಕಾರ ಮಾಡಿದವಾಗ ಎರಡೂ ಕೈ ಎತ್ತಿ ಆಶೀರ್ವದಿಸಿದರೆ ಅದುವೇ ನಮಗೆ ಶ್ರೀರಕ್ಷೆ. ನಿಮ್ಮ ಆಶೀರ್ವಾದ, ನಿಮ್ಮಂಥವರೆಲ್ಲರ ಪ್ರೋತ್ಸಾಹವೇ ನಿಜವಾಗಿ ನಮ್ಮ ಬೆಳವಣಿಗೆಗೆ ಆಧಾರ ಅಂತ ತಿಳಿದುಕೊಂಡವ. ಆ ಮಾರ್ಗವನ್ನು ಅನುಸರಿಸಿದ್ರಿಂದಲೇ
ಜಗಜಾಟೇಜರು ಸಂತ 86 ರಾಜ ಮಕ್ಕಳನ್ನು ಸೆರೆ ಹಿಡಿದು ತಂದು ಹಾಕಿದ್ದೇನೆ. ಅದಕ್ಕೆಲ್ಲ ನಿಮ್ಮಂಥವರ ಆಶೀರ್ವಾದ ಬಲುಮವೇ ಕಾರಣ ಅಂತ ತಿಳಿದುಕೊಂಡಿದ್ದೇನೆ. ಆರೋಗ್ಯವಾಗಿದ್ದೀರಿ ತಾನೇ? ಕೇಳುವುದೇ ಬೇಡ. ನಿಮ್ಮ ದೇಹದ ಸ್ಥಿತಿಯನ್ನು ಕಂಡಾಗ ನೀವು ಆರೋಗ್ಯವನ್ನು ಕಾಪಿಟ್ಟುಕೊಂಡ್ರಿ ಎನ್ನುವುದು ಅರ್ಥ ಆಗ್ತಾ ಇದೆ. ನೀವು ಕ್ಷೇಮಿಗಳು, ಪಕ್ಕದ ಮನೆಯಲ್ಲೆಲ್ಲ ಕ್ಷೇಮವೇ ಬೇಕು ಸ್ವಾಮಿ. ಕೇವಲ ನಾವು ಚೆನ್ನಾಗಿದ್ರಾಗಲಿಕ್ಕಿಲ್ಲ, ಅಕ್ಕಪಕ್ಕದಲ್ಲಿರುವವರು ಚೆನ್ನಾಗಿದ್ರೆ ಎಲ್ಲವೂ ಚೆನ್ನ ಎನ್ನುವಂತಹ ಮನೋಸ್ಥಿತಿಯನ್ನು ಹೊಂದಿರಬೇಕು. ಸಾಯ್ ಕಾರ್ಯಕ್ರಮ ಮುಕ್ತಾಯ ಆದಮೇಲೆ ನಾನು ನಿಮ್ಮನ್ನು ನೋಡ್ಲಿಕ್ಕಿದ್ದೇನೆ. 4 ಮಾತಾಡ್ಕೊಂಡೇ ಹೋಗ್ಬೇಕು ಇವತ್ತೇನು. ಓ ಹೋ ಹೋ ಹೋ, ನಮಸ್ಕಾರ ಸ್ವಾಮಿ. ನಿಮ್ಮನ್ನು ನಾವು ಮೊದಲೇ ನಿರೀಕ್ಷೆ ಮಾಡಿದ್ದೇವೆ. ನೀವು ಬರ್ತೀರಿ, ಎದುರುಗಡೆ ಕುಳಿತುಕೊಳ್ತೀರಿ, ನಮಗೆ ಪ್ರೋತ್ಸಾಹ ಕೊಡ್ತೀರಿ. ಬೇಕು ಅಂತಾದರೆ, ಅಗತ್ಯವಿದ್ರೆ ನಮ್ಮ ಕಷ್ಟಕ್ಕೂ ಆತುಕೊಳ್ಳುವ ಪುಣ್ಯಾತ್ಮ ನೀವು ಯಾವತ್ತೂ ಚೆನ್ನಾಗಿರಲಿ ಎನ್ನುವುದಾಗಿ ನಾನು ನಂಬಿದ, ನಾನು ಪೂಜಿಸುವ ನನ್ನ ಮನದ ದೈವ, ನನ್ನ ಅಂತರಂಗದ ದೇವ ಆ ಭೈರವೇಶ್ವರನಲ್ಲಿ ಬೇಡಿಕೊಳ್ತಾ ಇದ್ದೇನೆ. ವ್ಯವಹಾರ ಎಲ್ಲ ಚೆನ್ನಾಗುಂಟಲ್ಲ? ಆ ಮೀಸೆಯೊಳಗೆ ನಗು ಏನು ಕೂಡು ತುಂಬುತ್ತದೆ. ಸೈ ಎಲ್ಲರಿಗೂ ನಮಸ್ಕಾರ. ಎಲ್ಲ ಕುಳಿತುಕೊಳ್ಳಬೇಕು. ಕುಳಿತುಕೊಳ್ಳಿ.